ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಮಾರ್ಕೆಟ್ ಓಪನ್ ಆಗ್ತಿದೆ. ಜಸ್ಟ್ ನೋಡ್ಬೋದು ಈಗ 24,343 ಲೆವೆಲಲ್ಲಿ ಓಪನ್ ಆಗ್ತಿದೆ. ಇದರ ಒಂದು ಚಾನಲ್ ಬಂದಿದೆ. ಓಕೆ, ಕೆಳಗಡೆ 3 ಟಚಸ್ ಇದೆ, ಮೇಲ್ಗಡೆ 2 ಟಚಸ್ ಇದೆ. 2 ಟಚಸ್ ಓಕೆ, 1 2 3 4 ಟಚಸ್ ಇದೆ. ಸೊ ಇಲ್ಲಿ ಓಪನ್ ಆಗುತ್ತೆ. ಓಕೆ, ಓಪನ್ ಆಗ್ತಿದ್ದಂಗೆ ಏನಾದರೂ ನನಗೆ ಟ್ರೇಡ್ ಸಿಕ್ತು ಅಂತಂದರೆ ಪುಟ್ ಸೈಡ್ಗೆ ಎಂಟ್ರಿ ತಗೋಬೇಕಂತ ಪ್ಲಾನ್ ಇದೆ. ಓಕೆ, ಇಲ್ಲಿವರೆಗೂ ಅಂದರೆ ದಿಸ್ ಬಾಟಮ್ವರೆಗೂ 1:1 ಯಾ 1:1.5 ಟಾರ್ಗೆಟ್ವರೆಗೂ ನೋಡೋಣ. ಓಕೆ, ಚೆನ್ನಾಗಿ ಬಂತು ಅಂತಂದರೆ ಓಪನ್ ಆಗಿ ಕ್ಯಾಂಡಲ್ ಏನಾದರೂ ಸಸ್ಟೈನ್ ಆಯಿತು ಅಥವಾ ಓಪನ್ ಆಗೋದಕ್ಕೆ ಮುಂಚೆನೇ ಇಮಿಡಿಯೇಟ್ ಆಗಿ ಯಾವ ಥರ ಎಂಟ್ರಿ ಹೊಡಿತೀನಿ ಗೊತ್ತಿಲ್ಲ, ನೋಡೋಣ. ವಿಲ್ ಸಿ. ಓಕೆ, ಅಕಾರ್ಡಿಂಗ್ ಟು ಪ್ಲಾನ್ ಬೇಸ್ ಆಗಿರುತ್ತೆ. ಸಡನ್ನಾಗಿ ಫಾಲೋ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ವೆಯ್ಟ್ ಮಾಡೋಣ. ಇಲ್ಲ ಅಂತಂದರೆ ವಾಪಸ್ಸು ಈ ಥರ ಇಲ್ಲಿದ್ರು ಬಂದು ಹಿಂಗೆ ಬಂದರೆ ನೋಡೋಣ. ಸೊ ಇಲ್ಲಿಂದ ಸೆಲ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, ವಿಲ್ ಸಿ ಯಾವ ಥರ ಓಪನ್ ಆಗುತ್ತೆ ನೋಡೋಣ. ಜಸ್ಟ್ ಓಪನ್ ಆಗೋದಕ್ಕೆ ಇನ್ನೂ ಕೆಲವೇ ಸೆಕೆಂಡ್ಸ್ ಬಾಕಿ ಇದೆ. ಓಕೆ, 14:25 ಆಗಿದೆ. ಓಕೆ, 9 ಗಂಟೆ 14 ನಿಮಿಷ 30 ಸೆಕೆಂಡ್ ಆಗಿದೆ. ಇನ್ನು 30 ಸೆಕೆಂಡ್ಸ್ ಮಾತ್ರ ಬಾಕಿ ಇದೆ. ಓಕೆ, ವಿಲ್ ಸಿ ಓಪನ್ ಆಗಲಿ. ಸೊ ಫಸ್ಟ್ ಕ್ಯಾಂಡಲು ರಿಸ್ಕೇ ಇರುತ್ತೆ. ನೀವೆಲ್ಲ ಎಂಟ್ರಿ ತೊಗೊಳೋದಕ್ಕೆ ಹೋಗ್ಬಿಡಿ ಈ ಥರ. ಯಾಕಂದರೆ ಸೊ ಅನಲೈಸ್ ಮಾಡಬೇಕು. ಇಲ್ಲಾಂದರೆ ಎಸ್ ಎಲ್ ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಯು ಶುಡ್ ಹ್ಯಾವ್ ಟು ಬಿ ವೆರಿ ರೆಡಿ ಆಗಿರಬೇಕು. ಎಸ್ ಎಲ್ ಹಿಟ್ ಆಯಿತು ಅಂತಂದರೆ ಕ್ಲೋಸ್ ಮಾಡಬೇಕು. ಎಸ್ ಎಲ್ ತೊಗೊಂಡು ಇಲ್ಲ ಟಾರ್ಗೆಟ್ ಬಂತು ಕೂಡ ಟಾರ್ಗೆಟ್ವರೆಗೂ ಹೋಲ್ಡ್ ಮಾಡಬೇಕು. ದ್ಯಾಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಯಾವ ಥರ ಓಪನ್ ಆಗುತ್ತೆ ನೋಡೋಣ. ಬ್ಯಾಂಕ್ ನಿಫ್ಟಿ ಕೂಡ ಡೌನಲ್ಲಿ ಓಪನ್ ಆಗ್ತಿದೆ. ವಾವ್ ಸೆಟ್ ಸೆಕೆಂಡ್ ಎರಡು ದೂರ ಓಪನ್ ಆಯಿತು ಗುರು ಇದು. ಶೇಟ್ ಯಾರ್. ಓಕೆ, 260 ಪ್ಲಸ್ಸಲ್ಲಿದೆ ಪ್ರೀಮಿಯಮ್. ಮಿಸ್ ಔಟ್ ಆಯ್ತಾ ಟ್ರೇಡು? ಬೇಡಿ, ಮಿಸ್ ಆದರೆ ಹೋಗಲಿ, ತಲೆ ಕೆಡಿಸ್ಕೊಳ್ಳೋದು. ಓಕೆ, ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ನೋಡಿ. ನನಗೆ ಸ್ಟ್ರೈಕ್ ಪ್ರೈಸು ಮೇಲ್ಗಡೆ ಇತ್ತು. ಓಕೆ, ಓಪನ್ ಆದಾಗ ಎಂಟ್ರಿ ತೊಗೊಂಡಿದ್ರೆ ಸೊ 1:1 ಹಿಟ್ ಆಗಿರೋದು. ಈಗ 1:1.5 ನೋಡಿ. ಪ್ರೈಸ್ ಆಕ್ಷನ್ಗೆ ಯಾವ ಥರ ಮಾರ್ಕೆಟು ರೆಸ್ಪೆಕ್ಟ್ ಕೊಡುತ್ತೆ. ಸಿ, ದಿಸ್ ಇಸ್ ದ ರಿಸಲ್ಟ್. ಓಕೆ, ಎಂಟ್ರಿ ತೊಗೊಳ್ಳೋಕ್ಕೆ ನನಗೆ ಸ್ವಲ್ಪ ಇದು ಸ್ಟ್ರೈಕ್ ಪ್ರೈಸ್ನ ಚಾಯ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಟೈಮ್ ಹೋಯಿತು. ಓಕೆ, ಪರವಾಗಿಲ್ಲ, ಬಟ್ ಹಿಟ್ ಆಯ್ತಲ್ವ ಟಾರ್ಗೆಟ್ ನೋಡಿ. ಸೊ ದಿಸ್ ಇಸ್ ದ ಪ್ರೈಸ್ ಆಕ್ಷನ್. ಓಕೆ, ಪ್ರೈಸ್ ಆಕ್ಷನ್ನು ಚಾರ್ಟ್ ಪ್ಯಾಟರ್ನ್ ಮೇಲೆ ಮಾರ್ಕೆಟು ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನೇ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಾನು. ಓಕೆ ನೋಡಿ, 1:2 ಆಲ್ಸೋ ಹಿಟ್ ಆಯಿತು. ಸಪೋಸ್ ನಾನು ಪ್ರೀವಿಯಸ್ ಸ್ಟ್ರೈಕ್ ಪ್ರೈಸ್ 260 ಇತ್ತಲ್ವ, ಅದನ್ನು ತೊಗೊಂಡಿದ್ರು ಕೂಡ 40 ಪಾಯಿಂಟ್ಸು ಹಿಟ್ ಆಗಿರೋದು. ಓಕೆ, ದಿಸ್ ಇಸ್ ದ ರೀಸನ್ ವೈ ಪ್ರೈಸ್ ಆ್ಯಕ್ಷನ್ ಇಂಪಾರ್ಟೆಂಟ್ ಅಂತ. ಓಕೆ, ಓಪನ್ ಆಗ್ತಿದ್ದಂಗೆ ಮಾರ್ಕೆಟು ಇಮಿಡಿಯೇಟ್ ಆಗಿ ದಿಸ್ ಪರ್ಟಿಕ್ಯುಲರ್ ಚಾನಲ್ಗೆ ರೆಸ್ಪೆಕ್ಟ್ ಕೊಟ್ಟಿದೆ ಅಂತಲೇ ಅರ್ಥ. ಓಕೆ ನೋಡಿ, ಓಪನ್ ಆಗ್ತಿದ್ದಂಗೆ ರೆಸ್ಪೆಕ್ಟ್ ಕೊಡ್ತು. ಸೊ ಫಾಲ್ ಆಯಿತು. ಪ್ರೀಮಿಯಮ್ ಕೂಡ 40 ಪಾಯಿಂಟ್ಸ್ ಜಂಪ್ ಆಯಿತು. ಓಕೆ, ಓಪನ್ ಆಗ್ತಿದ್ದಂಗೆ ಎಂಟ್ರಿ ಹೊಡೆದಿದ್ರು ಕೂಡ ನನಗೀಗ ಟಾರ್ಗೆಟ್ ಬರ್ತಾಯಿತ್ತು. ಓಕೆ, ನಾನು ಏನು ಮಾಡಿದೆ, ಸ್ವಲ್ಪ ವೆಯ್ಟ್ ಮಾಡಿದೆ. ಪ್ರೈಸ್ ಆಕ್ಷನ್ನು ಯಾವ ಥರ ಇರುತ್ತೆ ಗೊತ್ತಿರಲ್ಲ. ಫಸ್ಟ್ ಕ್ಯಾಂಡಲ್ ಅಂದಮೇಲೆ ಇಮಿಡಿಯೇಟಾಗಿ ಸ್ಪೈಕ್ ಕೂಡ ಬರ್ತಾ ಇರುತ್ತೆ. ಓಕೆ, ಇದೇ ಥರ ನೆಕ್ಸ್ಟ್ ಸ್ಟ್ರಾಟಜಿ ಮತ್ತೆ ಮುಂದೆ ಬರುತ್ತೆ ನನಗೆ. ಅವಾಗ ಟ್ರೇಡ್ ತೊಗೋತೀನಿ ನಾನು. ಬಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಜೊತೆಗೆ ಕೂಡ ನಾನು ಟ್ರೇಡ್ ತಗೋಬೇಕಾಗಿತ್ತು, ತಗೊಳ್ಳೋಷ್ಟರಲ್ಲಿ ಸ್ವಲ್ಪ ಮಿಸ್ ಔಟ್ ಆಗಿದೆ ಅಷ್ಟೇ. ಯಾಕಂದರೆ ಫಸ್ಟ್ ಕ್ಯಾಂಡಲ್ ಆಗಿರೋದ್ರೆ ತುಂಬ ವ್ಯಾಲಿಡಿಲಿಟಿ ಇರುತ್ತೆ ಮಾರ್ಕೆಟಲ್ಲಿ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸೊ ಟ್ರೇಡನ್ನು ಬಿಟ್ಟಿದ್ದೀನಿ, ಹೋಗಿದೆ ನನ್ನ ಕೈಯಿಂದ, ನೋ ಪ್ರಾಬ್ಲಮ್, ಮುಗೀತು. ನೆಕ್ಸ್ಟ್ ಯಾವುದು ನೋಡಿ, ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಅದೇ ಏರಿಯಾದಲ್ಲಿ ಓಪನ್ ಆಗ್ತಿತ್ತಲ್ವ. ಸೊ ಅದಕ್ಕೆ ಕಾನ್ಫಿಡೆನ್ಸ್ ಇತ್ತು ನನಗೆ. ಎರಡು ಇಂಡೆಕ್ಸ್ಗಳು ರೆಸ್ಪೆಕ್ಟ್ ಕೊಡ್ತಾವೆ ದಿಸ್ ಪರ್ಟಿಕ್ಯುಲರ್ ಚಾನಲ್ಗೆ ಅಂತ. ಓಕೆ, 47 ಪಾಯಿಂಟ್ಸ್ ಬಂತು ನೋಡಿ. ಓಕೆ, ಸಿ ಆಲ್ಮೋಸ್ಟ್ ಫಾಲ್ ಆಗ್ತಿದೆ ಮಾರ್ಕೆಟ್. ಓಪನ್ ಆಗ್ತಿದ್ದಂಗೆ ಫಾಲ್ ಆಗ್ತಿದೆ. ದಿಸ್ ಇಸ್ ದ ಚಾನಲ್ ಪ್ಯಾಟರ್ನ್. ಓಕೆ, ಸಿ ಹೌ ಇಟ್ ಈಸ್ ಲುಕಿಂಗ್ ವೆರಿ ಗುಡ್ ಅಲ್ವಾ, ತುಂಬ ಚೆನ್ನಾಗಿದೆ. ಸೊ ಇದನ್ನೇ ನಾನು ಕ್ಲಾಸಲ್ಲಿ ಕೂಡ ಇದನ್ನೇ ಹೇಳ್ಕೊಡ್ತಾ ಇರ್ತೀನಿ. ಓಕೆ, ಈ ಥರ ಇರುತ್ತೆ, ಈ ಥರ ಚಾನಲ್ಲು ಪ್ಯಾರಲಲ್ ಚಾನಲಲ್ಲಿ ಹೋಗ್ತಾ ಇರುತ್ತೆ ಮಾರ್ಕೆಟು. ಸೊ ಇದನ್ನು ಐಡೆಂಟಿಫೈ ಮಾಡೋದು ಹೇಗೆ? ಓಕೆ, ಅಟ್ಲೀಸ್ಟು 2 ಟಚಸ್ ಮೇಲ್ಗಡೆ ಇರಬೇಕು, 3 ಟಚಸ್ಸು ಕೆಳಗಡೆ ಇರಬೇಕು. ಸೊ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿದ್ದಾಗ ಕೆಳಗಡೆ ಬ್ರೇಕ್ ಆಯಿತು ಅಂತಂದರೆ ಸೊ ಟ್ರೇಡ್ ಬರುತ್ತೆ. ಈ ಥರ ಚಾನಲ್ ಕೆಳಗಡೆ ಹೋಗ್ತಿದ್ದಾಗ ಮೇಲ್ಗಡೆ ಬ್ರೇಕ್ ಆಯಿತು ಅಂದರೆ ಟ್ರೇಡ್ ಬರುತ್ತೆ. ಸೊ ಈ ಥರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಓಕೆ, ನೀವು ಏನಾದರೂ ಈ ಥರ ಚಾನಲ್ಗಳನ್ನು ಐಡೆಂಟಿಫೈ ಮಾಡ್ತೀರಿ ಅಂತಂದರೆ ಸೊ ಕಮೆಂಟಲ್ಲಿ ಹಾಕಿ. ಸೊ ನನ್ನ ಸ್ಟೂಡೆಂಟ್ಸ್ ಆಗಿದ್ರಿ ಅಂತಂದರೆ ಸೊ ಲೈಕ್ ಮಾಡಿ. ಓಕೆ ಓಕೆ, ಅಪಾರ್ಚುನಿಟಿ ಬಂತು ಅಂತಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟ್ರೇಡ್ ಕೂಡ ತಗೊಳ್ತೀನಿ. ಓಕೆ ಗೆಳೆಯರಿ, ಈಗ ಯಾವುದು ಪೊಸಿಷನ್ ಇಲ್ಲ. ಓಕೆ, ಓಪನ್ ಪೊಸಿಷನ್ ಇದೆ. ಓಕೆ, ಕ್ಲೋಸ್ ಇದೆ. ಯಾವುದೇ ಥರ ಪೊಸಿಷನ್ ಇಲ್ಲ. ಓಕೆ, ನಾನು ಜಸ್ಟ್ ಈಗ ಯಾವುದೇ ಪೊಸಿಷನ್ ತಗೊಂಡಿಲ್ಲ. ಓಕೆ, ತಗೊಳ್ಬೇಕಾಗಿತ್ತು, ಅಷ್ಟರಲ್ಲೇ ಮಾರ್ಕೆಟು ಮಿಸ್ ಔಟ್ ಆಯಿತು. ಜಸ್ಟು ಎಂಟ್ರಿ ಹೊಡಿಬೇಕಂತ ನಾನು ವೇಟ್ ಮಾಡ್ತಾಯಿದ್ದೆ, ಅಷ್ಟರಲ್ಲೇ ಮಾರ್ಕೆಟು ಫಾಲೋ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಓಕೆ, 50 ಪಾಯಿಂಟ್ಸ್ ಬಂತು ನೋಡಿ. ಸಿ ಹೌ ಇಟ್ ಇಸ್ ಲುಕಿಂಗ್ ವೆರಿ ಗುಡ್ ಅಲ್ವಾ ಪ್ಯಾಟರ್ನು. ಪ್ರೈಸ್ ಆಕ್ಷನ್ ಇಂಪಾರ್ಟೆನ್ಸ್ ಏನು, ಪವರ್ ಆಫ್ ಪ್ರೈಸ್ ಆಕ್ಷನ್ ಅಂತಾರಲ್ಲ.
ಚಾರ್ಟ್ ಪ್ಯಾಟರ್ನ್ಗೆ ಪ್ರೈಸ್ ಆಕ್ಷನ್ಗೆ ಮಾರ್ಕೆಟು ರೆಸ್ಪೆಕ್ಟ್ ಕೊಡುತ್ತೆ. ಒಂದಿನ ನ್ಯೂಸ್ ಇರುತ್ತೆ ಕೊಡಲ್ಲ, ಎರಡನೇ ದಿನ ಏನೋ ಮಾರ್ಕೆಟಲ್ಲಿ ವ್ಯಾಲಿಟಿಲಿಟಿ ಇರುತ್ತೆ, ಬೇರೆ ಏನೋ ವಾರ್ ಇರುತ್ತೆ, ಅದೊಂದು ಇರುತ್ತೆ, ಮತ್ತೊಂದು ಇರುತ್ತೆ, ನೀವು ನಾಯ್ಸ್ ಇರುತ್ತೆ, ಅದಕ್ಕೋಸ್ಕರ ಮಾರ್ಕೆಟ್ ರೆಸ್ಪೆಕ್ಟ್ ಕೊಡಲ್ಲ. ಬಟ್ ಆಲ್ವೇಸ್ ಪ್ರೈಸ್ ಆಕ್ಷನ್ಗೆ ಮಾರ್ಕೆಟು ರೆಸ್ಪೆಕ್ಟ್ ಕೊಡ್ತಾ ಇರುತ್ತೆ. ಅದನ್ನು ನೀವು ಫೈಂಡ್ ಮಾಡೋದಕ್ಕೆ ಕಲಿಬೇಕಷ್ಟೇ. ಓಕೆ ಓಕೆ ಫ್ರೆಂಡ್ಸ್, ಮತ್ತೆ ಯಾವುದಾದ್ರೂ ಟ್ರೇಡ್ ತೊಗೊಂಡೆ ಅಂತಂದರೆ ಅಪ್ಡೇಟ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ ಸೊ 17 ಆಗಸ್ಟ್ ಆಗಿರುತ್ತೆ, 9 ಗಂಟೆ 18 ನಿಮಿಷ ಆಗಿದೆ, ಆಲ್ರೆಡಿ ಮಾರ್ಕೆಟ್ ಓಪನ್ ಆಗಿದೆ. ಸೊ ನಮ್ಗೆ ಯಾವುದಾದ್ರೂ ಪ್ಯಾಟರ್ನ್ ಬಂತು, ಪ್ರೈಸ್ ಆಕ್ಷನ್ ಬಂತು ಅಂದರೆ ಐ ವಿಲ್ ಟೇಕ್ ಅ ಟ್ರೇಡ್. ಓಕೆ ಅಪ್ಡೇಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಮಾರ್ಕೆಟ್ ಆಫ್ ಆಗಿದೆ. ಓಕೆ 5 ಗಂಟೆ 22 ನಿಮಿಷ ಆಗಿದೆ. ಸೊ ಆಲ್ರೆಡಿ 3 ಗಂಟೆ 30 ನಿಮಿಷಕ್ಕೆ ಮಾರ್ಕೆಟ್ ಕ್ಲೋಸ್ ಆಗಿದೆ. ಓಕೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ದಿಸ್ ಪರ್ಟಿಕ್ಯುಲರ್ ಚಾನಲ್ ಬ್ರೇಕ್ ಆದಮೇಲೆ ಮಾರ್ಕೆಟ್ ಓಪನ್ ಆಗುತ್ತೆ ಮುಂಚೆನೇ ಹೇಳಿಟ್ಟಿದ್ದೆ. ಸೊ ಬಟ್ ನಾನು ಎಂಟ್ರಿ ತಗೊಳ್ಳೋಕೆ ಏನಾಗಿದೆ, ಎಂಟ್ರಿ ತಗೊಳ್ಳೋಷ್ಟರಲ್ಲಿ ಇಮಿಡಿಯೇಟಾಗಿ ಫಸ್ಟ್ ಕ್ಯಾಂಡಲ್ ಇರುತ್ತಲ್ವ, ಸೊ ನಾನು ಸ್ಟ್ರೈಕ್ ಪ್ರೈಸು 200+ ಇರೋವಂಥ ಸ್ಟ್ರೈಕ್ ಪ್ರೈಸ್ ಆಯ್ಕೆ ಮಾಡಿದೆ. ಬಟ್ ಏನಾಗುತ್ತೆ, ಇಮಿಡಿಯೇಟಾಗಿ ದಟ್ ಸ್ಟ್ರೈಕ್ ಪ್ರೈಸು 260ಗೆ ಹೋಗುತ್ತೆ, ಇಮಿಡಿಯೇಟಾಗಿ 260+ ಇರುತ್ತೆ. ಸೊ ಯಾಕಂದರೆ ಸಪೋಸ್ ಏನಾದರೂ ಮಾರ್ಕೆಟ್ ಮೇಲ್ಗಡೆ ಹೋಗೋದಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಟಾಪ್ ಲಾಸ್ ಜಾಸ್ತಿ ಕೊಡಬೇಕಾಗಿತ್ತು. 0.8 ಇರೋಂಥ ಡೆಲ್ಟಾ ಇರೋಂಥ ಪ್ರೀಮಿಯಮ್ ಇತ್ತು, ಅದಕ್ಕೋಸ್ಕರ ನಾನು ಪ್ರೀಮಿಯಮ್ನ ಚಾಯ್ಸ್ ಮಾಡೋದಕ್ಕೆ ಹೋಗ್ತೀನಿ. ಓಕೆ ಅಲ್ಲಿ ಏನಾಗುತ್ತೆ ಇಮಿಡಿಯೇಟಾಗಿ, ಸೊ ಮಾರ್ಕೆಟು ಆಲ್ರೆಡಿ 30 ಪಾಯಿಂಟ್ಸ್ ಕೊಟ್ಬಿಟ್ಟಿರುತ್ತೆ ಪ್ರೀಮಿಯಮಲ್ಲಿ. ಸೊ ಅವಾಗ ನಾನು ಇಲ್ಲೆಲ್ಲ ಎಂಟ್ರಿ ತೊಗೊಳೋದಕ್ಕೆ ಹೋಗಲ್ಲ, ಯಾಕಂದರೆ ಚಾನಲು ಬ್ರೇಕ್ ಡೌನ್ ಆಗಿತ್ತು. ಫಸ್ಟಲ್ಲೇ ಎಂಟ್ರಿ ಹೊಡಿಬೇಕಾಗಿತ್ತು, ಫಸ್ಟ್ ಸೆಕೆಂಡಲ್ಲೇ ಮಾರ್ಕೆಟ್ ಓಪನ್ ಆದ ತಕ್ಷಣ ಇಮಿಡಿಯೇಟಾಗಿ ಫಸ್ಟ್ ಕ್ಯಾಂಡಲ್ ಸ್ವಲ್ಪ ರಿಸ್ಕಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ವೇಟ್ ಮಾಡ್ತೀನಿ, ವೇಟ್ ಮಾಡಿ ರಿಟ್ರೇಸಿಗೆ ಸ್ವಲ್ಪ ಬರಬೇಕು ಅಂತ ವೇಟ್ ಮಾಡ್ತೀನಿ. ಬಟ್ ಏನಾಗುತ್ತೆ, ಬರಲ್ಲ, ಮಾರ್ಕೆಟ್ ಫಾಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಇಲ್ಲಿವರೆಗೂ ಟಾರ್ಗೆಟ್ ಹಿಟ್ ಆಗಿಬಿಡುತ್ತೆ. ಒಂದೇ ಕ್ಯಾಂಡಲ್ಲಿ 40 or 50 ಪಾಯಿಂಟ್ಸ್ ಟಾರ್ಗೆಟನ್ನು ಕೊಟ್ಬಿಡುತ್ತೆ. ಸೊ ದಿಸ್ ಪರ್ಟಿಕ್ಯುಲರ್ ಟ್ರೇಡ್ ನನ್ನಿಂದ ಮಿಸ್ ಆಗಿ ಹೋಗುತ್ತೆ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವಿಡಿಯೋ ನೋಡ್ತಾ ಬಂದಿದ್ದಾರೆ, ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದಮೇಲೆ ನನಗೆ ಇದರ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನು. ಸೊ ಇದು ಬ್ರೇಕ್ಔಟ್ ಆದಮೇಲೆ ಇಮಿಡಿಯೇಟ್ ಆಗಿ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಔಟ್ ಆದಮೇಲೆ ಬ್ರೇಕ್ಔಟ್ ಆಗುತ್ತಲ್ಲ, ಸೊ ನೆಕ್ ಲೈನ್ ಬ್ರೇಕ್ಔಟ್ ಆಗುತ್ತಲ್ಲ, ಅದಾದಮೇಲೆ ನಾನು ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ನಿಮಗೆ ಅಪ್ಡೇಟ್ ಹಾಕಿರ್ತೀನಿ ಏನಂತ. ಸೊ ಐ ಆಮ್ ವೇಟಿಂಗ್ ಫಾರ್ ದಿಸ್ ಅಂತ, ಯಾಕಂದರೆ ರಿಟ್ರೇಸಿಗೆ ಬರಲಿ ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಸ್ಪಾಟಲ್ಲಿ ಸ್ವಲ್ಪ ರಿಟ್ರೇಸಿಗೆ ಬಂದಂಗೆ ಮಾಡಿದ್ದು, ಬಟ್ ಪ್ರೀಮಿಯಮಲ್ಲಿ ಬರಲ್ಲ. ಓಕೆ ಪ್ರೀಮಿಯಮ್ ಆಗಿತ್ತು ನಮ್ಮದು 24,100 ಪ್ರೀಮಿಯಮ್ ಆಗಿತ್ತು. ಸೊ ಅಲ್ಲಿ ನನಗೆ 213 ಅಷ್ಟೇ ಮಾತ್ರ ಬಂತು. ಸ್ವಲ್ಪ 110ವರೆಗೂ ಬರಲಿ ಅಂತ ನಾನು ಲಿಮಿಟಲ್ಲಿ ಆರ್ಡರ್ನ ಪ್ಲೇಸ್ ಮಾಡಿರ್ತೀನಿ. ಫಸ್ಟ್ ಕ್ಯಾಂಡಲ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ, ಸ್ವಲ್ಪ ರಿಟ್ರೇಸಿಗೆ ಬರಲಿ ಅಂತ. ಸೊ ಬರಲ್ಲ, ಮಾರ್ಕೆಟಲ್ಲೇ ಕನ್ಸಾಲ್ಟೇಷನ್ ಆಗುತ್ತೆ, ಯಾಕಂದರೆ ಮಾರ್ಕೆಟಿಗೆ ಇಷ್ಟೆಲ್ಲ ಮೂಮೆಂಟ್ ಕೊಡಬೇಕು ಅಂತ ಇತ್ತು. ಓಕೆ ನನಗೆ ಗೊತ್ತಿಲ್ಲ ಮಾರ್ಕೆಟ್ ಯಾವ ಥರ ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಪ್ಯಾಟರ್ನು ಪ್ರೈಸ್ ಆಕ್ಷನ್ ಮೇಲೆ ನಾನು ಟ್ರೇಡನ್ನು ಮಾಡ್ತಾ ಇರ್ತೇನೆ. ದಿಸ್ ವಾಸ್ ಮೈ ಫೇವರೇಟ್ ಪ್ಯಾಟರ್ನ್, ಕಪ್ ಆ್ಯಂಡ್ ಹ್ಯಾಂಡಲು. ಸೊ ನೆಕ್ ಲೈನ್ ಬ್ರೇಕ್ ಆಯಿತು, ಇಲ್ಲಿ ಎಂಟ್ರಿ ತೊಗೋಬೇಕಂತ ನಮ್ಮ ಸ್ಟ್ರಾಟಜಿ ಹೇಳ್ತೀವಿ. ಸೊ ಆ ಸ್ಟ್ರಾಟಜಿ ಪ್ರಕಾರ ನಾನು ಎಂಟ್ರಿ ತೊಗೋಬೇಕಂತ ವೇಟ್ ಮಾಡ್ತಾ ಇದ್ದೆ. ಸೊ ದಿಸ್ ವಾಸ್ ಮೈ ಟಾರ್ಗೆಟ್, ಇಷ್ಟು ಟಾರ್ಗೆಟ್ ಆಗಿತ್ತು, ಯಾಕಂದರೆ ಇದು ಕಪ್ ಹೈಟ್ ಏನಿದೆ ಇದು ಟಾರ್ಗೆಟ್ ಆಗಿತ್ತು. ಸೊ ಇಲ್ಲಿವರೆಗೂ ಎಂಟ್ರಿ ಟಾರ್ಗೆಟ್ ಇತ್ತು ನಂದು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕ್ಯಾಂಡಲ್ ಬ್ರೇಕ್ಔಟ್ ಆದಮೇಲೆ ವೇಟ್ ಮಾಡ್ತಿದ್ದು, ಬರಲ್ಲ. ದಿಸ್ ಪರ್ಟಿಕ್ಯುಲರ್ 12 ಗಂಟೆ 25 ನಿಮಿಷದ ಕ್ಯಾಂಡಲ್ಗೆ ಏನು ಮಾಡ್ತೀನಿ ಅಂತಂದರೆ ಲಿಮಿಟಲ್ಲಿ ಆರ್ಡರ್ನ ಸೆಟ್ ಮಾಡ್ತೀನಿ. ದಿಸ್ ಇಸ್ ದ ಪೊಸಿಷನ್ ಹಿಯರ್, ಯಾವುದೇ ಥರ ಪೊಸಿಷನ್ ಇಲ್ಲ ಇವತ್ತು, ಯಾವುದೇ ಥರ ಟ್ರೇಡ್ ಕೂಡ ನಾನು ಮಾಡಿರಲ್ಲ. ಸೊ ಇಲ್ಲಿ ಆರ್ಡರಲ್ಲಿ ಹೋದರೆ ಜಸ್ಟ್ ಒಂದು ಆರ್ಡರ್ ಕಾಣಿಸುತ್ತೆ ನಿಮಗೆ, 325 ಕ್ವಾಂಟಿಟಿ ಲಿಮಿಟಲ್ಲಿ ಸೆಟ್ ಮಾಡಿಟ್ಟಿರ್ತೀನಿ, ಯಾಕಂದರೆ ಲಿಮಿಟ್ ಅಂತ ತೋರಿಸ್ತಾ ಇದೆ ನೋಡಿ. 210ಗೆ ಬಂದಿತ್ತು ಅಂತಂದರೆ 12 ಗಂಟೆ 25 ನಿಮಿಷ 41 ಸೆಕೆಂಡ್ಗೆ 200ಗೆ ಬಂದಿತ್ತು ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಏನಾದರೂ ಇಲ್ಲಿ ಬಂದಿತ್ತು ಅಂದರೆ. ಓಕೆ 12 ಗಂಟೆ 25 ನಿಮಿಷದ ಕ್ಯಾಂಡಲ್ ಇದು. ಓಕೆ ದಿಸ್ ಈಸ್ ದ ಕ್ಯಾಂಡಲ್. ಓಕೆ 12 ಗಂಟೆ 12 ಗಂಟೆ 25 ನಿಮಿಷದ ಕ್ಯಾಂಡಲ್ ಇದು. ಸೊ ಇದೇನಾದರೂ ಇಲ್ಲಿ 215 16ಅಲ್ಲಿ ಬಂದಿರುತ್ತೆ. ಸೊ ಸಪೋಸ್ ಏನಾದರೂ ಇಲ್ಲಿ 210ಗೆ ಬಂದಿತ್ತು ಅಂದರೆ ಆಟೋಮೆಟಿಕ್ಕಾಗಿ ನಂದು ಆರ್ಡರ್ ಎಕ್ಸಿಕ್ಯೂಟ್ ಆಗ್ತಿತ್ತು. ಸೊ ಜೊತೆಗೆ 1:2 1:1.5 ಟಾರ್ಗೆಟ್ ವಾಟ್ ಎವರ್ ಇಟ್ ಇಸ್, ಏನು ಟಾರ್ಗೆಟ್ ಬುಕ್ ಮಾಡ್ತಿದೆ ಗೊತ್ತಿಲ್ಲ, 1:1.5 ಮಿನಿಮಮ್ ಬುಕ್ ಮಾಡ್ತಿದೆ. ಓಕೆ ಯಾಕಂದರೆ ರಿಸ್ಕಿನ ನಾನು ರಿವಾರ್ಡ್ ಜಾಸ್ತಿ ತೊಗೊತೀನಿ. ರಿಸ್ಕೆ 20 ಪಾಯಿಂಟ್ಸ್ ಇದೆ ಅಂತಂದಮೇಲೆ ರಿವಾರ್ಡು ಅಟ್ಲೀಸ್ಟ್ 30 ಪಾಯಿಂಟ್ಸ್ನ ತಗೊಳ್ತಿದ್ದೆ ಪಕ್ಕ. ಓಕೆ ಇಲ್ಲ ಅಂತೀನಿ 40 ಪಾಯಿಂಟ್ಸ್ ತೊಗೊಳ್ತಿದೆ, ನೋ ಪ್ರಾಬ್ಲಮ್. ಇಲ್ಲಾಂದರೆ 1:1 ಕೂಡ ಎಕ್ಸಿಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಸಮ್ ಎಕ್ಸೆಪ್ಷನ್ ಕಂಡೀಷನ್. ಓಕೆ ಇಲ್ಲಿ ಏನಾಗುತ್ತೆ, ಸೊ ನೆಕ್ಸ್ಟ್ ಕ್ಯಾಂಡಲ್ ಇಮಿಡಿಯೇಟ್ ಮೇಲ್ಗಡೆ ಹೋಗಿ 1:1 ಟಾರ್ಗೆಟ್ ಹಿಟ್ ಆಗುತ್ತೆ. 1:1 ಟಾರ್ಗೆಟ್ ಹಿಟ್ ಆದಮೇಲೆ ಸೊ ನಾನೊಂದು ಮೆಸೇಜನ್ನು ಹಾಕ್ತೀನಿ ಗ್ರೂಪಲ್ಲಿ. ಸೊ ನೀವು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ನೀವು ಕೂಡ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಸೊ ಜೊತೆಗೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಸೊ ಅಲ್ಲಿ ವಾಟ್ಸಪ್ಪಲ್ಲಿ ನಾನು ಒಂದು ಮೆಸೇಜ್ ಹಾಕ್ತೀನಿ ಅಂತ, ದಿಸ್ ಈಸ್ ಅ ಸ್ಪೀಡ್ ಬ್ರೇಕರ್. ಓಕೆ 24,300 ಏನು ಲೆವೆಲ್ ಇದೆ, ಈ ಸ್ಪೀಡ್ ಬ್ರೇಕರನ್ನು ಬ್ರೇಕ್ ಆಯಿತು ಅಂತಂದರೆ ಮಾರ್ಕೆಟ್ನೆಲ್ಲ 1:2 ಟಾರ್ಗೆಟ್ ಕೊಡುತ್ತೆ ಅಂತ. ಓಕೆ ಪ್ರೀಮಿಯಮಲ್ಲಿ ಆ್ಯಸ್ ಐ ಟೋಲ್ಡ್ 1:3 ಕೂಡ ಟಾರ್ಗೆಟ್ 1:4 ಹಿಟ್ ಆಗುತ್ತೆ, ಇಲ್ಲಿ 1:3 ಹಿಟ್ ಆಗುತ್ತೆ. ಓಕೆ ಈ ಥರ ಎರಡು ಸ್ಟ್ರಾಟಜಿಗಳು ಇವತ್ತು ನಾನು ಹೇಳ್ಕೊಟ್ರು, ಅಂದರೆ ನಾನು ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೀನಿ, ಆ ಥರ ಎರಡು ಸ್ಟ್ರಾಟಜಿಗಳು ಇಲ್ಲಿ ಬಂದಿತ್ತು. ಜೊತೆಗೆ ಫಿಬೊನಾಚಿ 50% ಕೂಡ ಸೆಟಪ್ ಅಪ್ಲೈ ಆಗ್ತಿತ್ತು, ಬಟ್ ಕ್ಯಾಂಡಲು ಇಲ್ಲಿ ದೂರ ಬಂದು ಕ್ಲೋಸ್ ಆಯಿತು. ಜೊತೆಗೆ ಪಿನ್ ಬಾರ್ ಕೂಡ ಟ್ರೇಡ್ ಮಾಡಿದೆ ಅಂತ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ. ದಿಸ್ ವಾಸ್ ಆಲ್ಸೋ ರೈಟ್, ಯಾಕಂದರೆ ಈ ಥರ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಲೈನ್ಗಳನ್ನು ನಾನು ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆನೇ ಕೊಟ್ಟಿರ್ತೀನಿ. ಓಕೆ 24,226 ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ, ಅಪ್ಡೇಟ್ ಮಾಡಿರ್ತೀನಿ. 9 ಗಂಟೆ ಆಸ್ಪಾಸ್ ಅಪ್ಡೇಟ್ ಮಾಡಿರ್ತೀನಿ. ಮಾರ್ಕೆಟ್ ಪ್ರೀ ಓಪನ್ ಆಗೋ ಅಷ್ಟರಲ್ಲೇ ನಾನು ಲೆವೆಲ್ಸನ್ನು ಕೊಟ್ಟಿರ್ತೀನಿ. ಓಕೆ 24,200 ದಿಸ್ ವಾಸ್ ಅ ವೆರಿ ಸ್ಟ್ರಾಂಗ್ ಸಪೋರ್ಟ್ಗೆ ಈ ಥರ ಒಂದು ಪಿನ್ ಬಾರ್ ಇದೆ. ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಜಸ್ಟ್ ಸಿ, ದಿಸ್ ವಾಸ್ ದ ಕ್ಯಾಂಡಲ್ ಪಿನ್ ಬಾರ್.
ಓಕೆ ಪ್ರಾಪರ್ ಪಿನ್ ಬಾರು. ಸೊ ಸ್ಟಾಪ್ ಲಾಸ್ನ ನೀವು ಪ್ರಾಪರ್ ಪಿನ್ ಬಾರ್ ಕೆಳಗಡೆ ಹಾಕಿದ್ರಿ ಅಂತಂದರೆ ಆರಾಮಾಗಿ ನಿಮಗೆ ಟಾರ್ಗೆಟ್ ಕೂಡ ಬರ್ತಿತ್ತು. ಓಕೆ ಯಾವುದೇ ಥರ ಎಸ್ ಎಲ್ ಹಿಟ್ ಆಗ್ತಿರಲಿಲ್ಲ, ಆರಾಮಾಗಿ ಟಾರ್ಗೆಟ್ ಹಿಟ್ ಆಗ್ತಿದೆ. ಓಕೆ ಇಲ್ಲಿ ದಿಸ್ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ವರೆಗೂ ನಿಮಗೆ 1:2 ಟಾರ್ಗೆಟ್ ಹಿಟ್ ಆಗ್ತಿತ್ತು. ಬಟ್ ನಾನೇನು ಮಾಡಿದ್ದೇನೆ ಅಂತಂದರೆ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಆದಮೇಲೆ ನಾನು 2 ಗಂಟೆ ಸೊ ನನ್ನ ಬೇರೆ ಕಡೆ ಕೆಲಸ ಆಯಿತು, ಅದಕ್ಕೋಸ್ಕರ ನಾನು ಈ ಟ್ರೇಡನ್ನು ಮಿಸ್ ಮಾಡ್ಕೋತೀನಿ. ಓಕೆ ಆಲ್ಮೋಸ್ಟ್ ಇವತ್ತು 3 ಸೆಟಪ್ಗಳು ಬಂದಿತ್ತು, 3 ಸೆಟಪ್ಪಲ್ಲಿ 3 ಸೆಟಪ್ಗಳು ನಾನು ಮಿಸ್ ಮಾಡ್ಕೋತೀನಿ. ಯಾಕಂದರೆ ಇಲ್ಲಿ ಎಕ್ಸಿಕ್ಯೂಟ್ ಆರ್ಡರ್ ಫಸ್ಟ್ ಕ್ಯಾಂಡಲ್ ಎಂಟ್ರಿ ತಗೋಬೇಕು, ಸ್ಟ್ರೈಕ್ ಪ್ರೈಸ್ ಚೇಂಜ್ ಮಾಡ್ಕೊಳ್ಳಿ, ಇಲ್ಲಿ ಮಿಸ್ ಔಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ರಿಟ್ರೇಸಿಗೆ ಬರಲ್ಲ, ಲಿಮಿಟೆಡ್ ಆರ್ಡರ್ ಪ್ಲೇಸ್ ಮಾಡಿರ್ತೀನಿ, ಇದನ್ನು ಮಾರ್ಕೆಟು ತೊಗೊಳ್ಳಲ್ಲ ನಾನು ಆರ್ಡರ್ನ. ಓಕೆ ಅದೇ ಥರ ಮೇಲ್ಗಡೆ ಹೋಗುತ್ತೆ. ಸೊ ಇಲ್ಲಿ ನಾನು ಮಾರ್ಕೆಟಲ್ಲಿ ನಾನು ಸಿಸ್ಟಮ್ ಮುಂದ್ಗಡೆ ಇರಲ್ಲ. ಓಕೆ ಕೆಲಸ ಆಯಿತು, ಸೊ ಅದಕ್ಕೋಸ್ಕರ ಸಿಸ್ಟಮ್ ಮುಂದೆ ಇರಲ್ಲ. ಸೊ ಇದು ಪಿನ್ ಬಾರು ನಂದು ಮಿಸ್ ಔಟ್ ಆಯಿತು. ಓಕೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ನನಗೆ ಪಿನ್ ಬಾರಲ್ಲಿ ಟ್ರೇಡ್ ಮಾಡಿದ್ವಿ, ಟಾರ್ಗೆಟ್ ಹಿಟ್ ಆಗಿದೆ, ತುಂಬ ಚೆನ್ನಾಗಿ ಬಂತು ಅಂತ ಹೇಳಿದರು, ಮೆಸೇಜ್ ಮಾಡಿದ್ರು. ಓಕೆ ಫಾಲೋ ಮಾಡಿ. ಇದೇ ಥರ ಪ್ರೈಸ್ ಆ್ಯಕ್ಷನ್ಗೆ ಮಾರ್ಕೆಟು ರೆಸ್ಪೆಕ್ಟ್ ಕೊಟ್ಟೇ ಕೊಡುತ್ತೆ. ಸೊ ಪ್ರೈಸ್ ಆ್ಯಕ್ಷನ್ಗೆ ಮಾರ್ಕೆಟು ರೆಸ್ಪೆಕ್ಟ್ ಕೊಟ್ಟೇ ಕೊಡುತ್ತೆ. ಸೊ ಇದೇ ಥರ ವಿಡಿಯೋ ಬೇಕು ಅಂತಂದರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಜೊತೆಗೆ ನೀವು ಟ್ರೇಡಿಂಗನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ಆಗಿದೆ, ಸ್ಕ್ರೀನ್ ಮೇಲೆ ಕನ್ನಡ ನಂಬರ್ಗೆ ಹಾಯ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಜೊತೆಗೆ ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ದಿಸ್ ಪರ್ಟಿಕ್ಯುಲರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ನಿಮಗೆ ಇದೇ ಥರ ವಿಡಿಯೋ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತವೆ. ಸೊ ಟ್ರೇಡಿಂಗನ್ನ ಕಲಿಯುವುದಾಗಿರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.